ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ. ಇವತ್ತು ತುಂಬ ಸಿಂಪಲ್ಲಾಗಿರ್ತಕ್ಕಂಥ ಫ್ರೈಡ್ ರೈಸ್ನ ಮಾಡೋಣ. ತುಂಬ ಸಿಂಪಲ್ಲಾಗಿ ಮತ್ತು ತುಂಬ ರುಚಿಯಾಗಿರ್ತಕ್ಕಂಥದ್ದು. ಮೊದಲು ಸ್ವಲ್ಪ ಎಣ್ಣೆ ತುಪ್ಪನ ಹಾಕ್ಕೊಂಡು ಬಿಸಿಗಿಟ್ಕೊಂಡು ಸ್ವಲ್ಪ ಜೀರಿಗೆ ಹಾಕೋಣ. ನಂತರ ಅದ್ರ ಜೊತೆ ನಾವು ಹಸಿಮೆಣಸಿಕಾಯಿನ ಉದ್ದುದ್ದನಾಗಿ ಹೆಚ್ಚಿರ್ತಕ್ಕಂಥ ಹಸಿಮೆಣಸಿಕಾಯಿನ ನಾವು ಫ್ರೈ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಕೂಡ ಹಾಕೋಣ. ಅದು ಕೂಡ ಉದ್ದನಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿನ ಹಾಕಿ ಫ್ರೈ ಮಾಡೋಣ ಕೆಂಪಗಾಗಲಿ. ಇದು ಫ್ರೈ ಆಗೋದ್ರಲ್ಲೇ ನಾವು ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೋಬೋದು. ನಂತರ ಕೂಡ ನಾವು ಹಾಕ್ಬೋದು, ಇಲ್ಲ ಇದರಲ್ಲಿ ಕೂಡ ಹಾಕ್ಬೋದು. ಸೊ ಅದು ನಿಮಗೆ ಬಿಟ್ಟಿದ್ದು. ಬೇಕಾದರೆ ನಾವು ಸಪ್ರೇಟಾಗಿ ಇನ್ನು ಕೆಂಪಿಗೆ ಹುರಿದು ಹಾಕ್ಕೋತೀನಿ ಅಂದರೂ ನಡೆಯುತ್ತೆ, ಇಲ್ಲ ಇದ್ರ ಜೊತೆ ಹಾಕ್ಕೋತೀನಿ ಅಂದರೂ ನಡೆಯುತ್ತೆ. ನಂತರ ಕ್ಯಾರೆಟ್ ಮತ್ತು ಬೀನ್ಸ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ, ಅಂದರೆ ಬೇಗ ವೆಜಿಟೇಬಲ್ಸ್ ಎಲ್ಲ ಫ್ರೈ ಆಗಿಬಿಡುತ್ತೆ. ಹಾಗೆ ಇದು ಮನೇಲಿ ಮಾಡಿರ್ತಕ್ಕಂಥ ಗರಂ ಮಸಾಲನ 1 ಸ್ಪೂನ್ ಹಾಕೋತಾ ಇದ್ದೀನಿ. ಇದು ಕೂಡ ನೀಟಾಗೆಲ್ಲ ಹಾಕಿ ಎಲ್ಲವೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಓಕೆನಾ? ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ನಾನು ಸಕ್ಕರೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ಅನ್ನೋದು ಒಂದೇ ಕಾರಣ. ಬೇಕಿದ್ದರೆ ಹಾಕ್ಕೋಬೋದು, ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಸೊ ಹೀಗೆ ನಾವು ಒಂದು ಫ್ರೈಡ್ ರೈಸ್ಗೆ ಬೇಕಾಗಿರ್ತಕ್ಕಂತಹ ಒಗ್ಗರಣೆ ಅಥವಾ ಪಲ್ಯನ ರೆಡಿ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ವೆಜಿಟೇಬಲ್ಸ್ ಎಲ್ಲ, ಯಾಕೆಂದರೆ ಅವು ಹಸಿ ಇರಬಾರ್ದಲ್ಲ. ಸೊ ನೀಟಾಗಿ ಆಯಿಲಲ್ಲಿ ಸ್ವಲ್ಪ ಹೊತ್ತು ಫ್ರೈ ಆಗೋಕ್ಕೆ ಬಿಟ್ಬಿಡೋಣ. ನಂತರ ನಾವು ಒಂದು ಪಾತ್ರೆಗೆ ಎಷ್ಟು ಬೇಕೋ ಅಷ್ಟು ರೈಸ್ನ ತಗೊಂಡು ಈ ಒಗ್ಗರಣೆನ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಹಾಕ್ಕೊಂಡು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾವು ಸ್ವಲ್ಪ ವಿನಿಗರ್, 1-1.5 ಸ್ಪೂನ್ ವಿನಿಗರ್. ಜಾಸ್ತಿ ಆದರೆ ತುಂಬ ಹುಳಿ ಅನಿಸುತ್ತೆ, ಹಾಗಾಗಿ ನೋಡಿಕೊಂಡು 1 ಸ್ಪೂನ್, ಇಷ್ಟು ರೈಸ್ಗೆ 1-1.5 ಸ್ಪೂನ್ ಆದರೆ ಸಾಕು. ನಂತರ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಯಾಕಂದರೆ ಈಗ ಆಲ್ರೆಡಿ ನಾವು ಹಸಿಮೆಣಸಿಕಾಯಿನ ಹಾಕಿದ್ದೀವಲ್ಲ. ಸೊ ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ನಂತರ ಸ್ವಲ್ಪ ಟೊಮೊಟೊ ಸಾಸ್ ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೋಬೇಕು. ಉರಿನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಫ್ರೈ ಆದಂಗೆಲ್ಲ ಅನ್ನದ ರುಚಿನೇ ತುಂಬ ಡಿಫ್ರೆಂಟಾಗಿ ಬರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಸಿಂಪಲ್ಲಾಗಿ ಈ ರೀತಿ ಫ್ರೈಡ್ ರೈಸ್ ಮಾಡಿಕೊಂಡು ತಿನ್ಬೋದು. ಯಾವಾಗಲೂ ನಾವು ಬೇರೆ ಬೇರೆ ಥರ ಮಾಡ್ಕೊಂಡಿರ್ತೀವಿ, ಇದು ತುಂಬ ಈಸಿಯಾಗಿ ಮಾಡ್ತಕ್ಕಂತಹ ವಿಧಾನ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.